ಭಾರತೀಯ ಜನತಾ ಪಾರ್ಟಿಯವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸುಮ್ಮನಿದ್ರೆ ಒಳ್ಳೆಯದು. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಭಾಧ್ಯಕ್ಷರಾಗಿದ್ದಾಗ ಇದೇ ಬಸವರಾಜ ಹೊರಟ್ಟಿಯವರೇ ಮೊದಲನೇ ಸಿಗ್ನೇಚರ್ ಮಾಡಿ ಅವ್ರನ್ನ ತೆಗಿಬೇಕು ಅಂತೇಳಿ ಮಾಡಿ ಅದು ಒಂದು ಮಧ್ಯಂತರ ವರದಿ ಕೂಡ ಬಂದಿದೆ. ಇದನ್ನೆಲ್ಲ ಚರ್ಚೆ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ನಾವು ಬಸವರಾಜ ಹೊರಟ್ಟಿಯವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಅವರು 45-46 ವರ್ಷ ಮುಗಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ. ಒಂದು ದಿನ ಎಲ್ಲ ಚರ್ಚೆ ಮಾಡಿ ಅವ್ರು ಹೊಗಳ್ಕೊಂಡಿದ್ವಿ. ಈಗ ಅವ್ರ ಹತ್ರ ನಾವು ಏನು ಹೇಳಿದ್ದು ಅಂದರೆ ನಿನ್ನೆನೇ ಕಡೆಯ ದಿನ ಇತ್ತು. ನಾವು ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ಮಾಡಲಿಕ್ಕೆ ಕಡೆ ದಿವಸ ನಿನ್ನೆ ಸಿಗ್ನೇಚರ್ ಮಾಡಿ ತಯಾರಿತ್ತು. ನಾವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ವಿಧಾನ ಪರಿಷತ್ತಿನಲ್ಲಿ ನಾವೇನು ಅವ್ರನ್ನ ಹೊಗಳೋ ಪರಿಸ್ಥಿತಿನೇ ಇಲ್ಲ. ಅವರು ಮಾಡಿರ್ತಕ್ಕಂಥ ಎಲ್ಲ BJPಯವ್ರು ಮಾಡಿರ್ತಕ್ಕಂಥ ಎಲ್ಲ ಕುತಂತ್ರಗಳು ಕುಕೃತ್ಯಗಳು ಎಲ್ಲರೂ ಸಹ ಹೊರಗಡೆ ಆಗ್ತಾಯಿದ್ವಿ. ಮಾನ ಮರ್ಯಾದೆ ಹೋಗಬಾರ್ದು. ಇದು ಚಿಂತಕರ ಚಾವಡಿ, ಗೌರವದಿಂದ ನೀವು ನಿರ್ಗಮಿಸಿ ಅಂತ ಹೇಳಿ ಹೋದರೆ ಅದು ಏನೇನೋ ಪದಗಳು ಬಳಕೆ ಮಾಡಿದ್ದಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಬರೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನೆಟ್ಟಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಮೊದಲು ಅದನ್ನು ಕಲ್ತ್ಕೊಂಡು ಬರಲಿ. ಆ ನಾಗ್ಪುರ್ ಯೂನಿವರ್ಸಿಟಿಗೆ ಹೋಗಿ ಇದನ್ನು ಹೇಳ್ತಾ ಇರ್ತಾರೆ. ಇವ್ರು ಮಾಡ್ತಕ್ಕಂಥದ್ದು ಏನಂತೆ, ಭಾರತೀಯ ಜನತಾ ಪಾರ್ಟಿಯವರು ಎಲ್ಲ ಸ್ವಯಂ ಘೋಷಿತ ಸಜ್ಜನರು, ಎಲ್ಲ ಸ್ವಯಂ ಘೋಷಿತ ಪಂಡಿತರು ಎಲ್ಲ ಉಂಡಿ ಕಳ್ಳರು ಅಂತ ಗೊತ್ತಿಲ್ಲ ಅವ್ರಿಗೆ. ಇನ್ನು ಖಾತೆ ಹಂಚಿಕೆ ಇನ್ನೂ ಆಗಲಿಲ್ಲ. 5 ದಿನ ಆಯಿತು ಪ್ರಮಾಣ ವಚನ ತೆಗೆದುಕೊಂಡು. ಯಾವಾಗಲೂ ಬೆಳಗ್ಗೆ ಆದರೆ ಸಂಜೆ ಅಷ್ಟೊತ್ತಿಗೆ ಖಾತೆ ಹಂಚಿಕೊಡೋ ಪರಿಸ್ಥಿತಿ ಇತ್ತು. ಯಾಕೆ ಇಷ್ಟು ಗೊಂದಲ ಆಗ್ತಾ ಇದೆ? ಏನು ಗೊಂದಲ ಇಲ್ಲ. ಎಲ್ಲರೂ ಸಹ ಚರ್ಚೆ ಮಾಡಿ ಅದನ್ನು ಯಾರ್ಯಾರು ಇಚ್ಛೆ ವ್ಯಕ್ತಪಡಿಸ್ತಾರೆ ಅದನ್ನು ನೋಡಿ ಮಾಡ್ತಾರೆ. ಯಾಕಂದರೆ 34 ಜನದಿಂದ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ಚರ್ಚೆ ಆಗಿ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ಮಹಿಳೆಯರಿಗೆ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ಸರ್, ನಾಳೆಯಿಂದ ಬಿಡದಿಯಲ್ಲಿ ಜೆಡಿಎಸ್ ಮತ್ತು BJP ಪಾದಯಾತ್ರೆ ಮಾಡ್ತಾರೆ. ಒಳ್ಳೆಯದಾಗಲಿ ಅವರು. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.